ಇಂದು ಬರಲಿಲ್ಲ, ನಾಳೆ ಬರ್ತಾರಾ ಪ್ರಜ್ವಲ್ ರೇವಣ್ಣ? 48 ಗಂಟೆ ಗಡುವಲ್ಲಿ 24 ಗಂಟೆ ಅಂತ್ಯ. ನಿಮ್ಮ ಹತ್ರ ನನಗೆ ಉತ್ತರ ಬೇಕಿರೋದು. ನೆನ್ನೆ ಭಾವನಾತ್ಮಕವಾಗಿ ಮಾತನಾಡಿದ್ರು ಕುಮಾರಸ್ವಾಮಿ ಅವರು. ದೇವೇಗೌಡರ ಮೇಲಿರೋ ಗೌರವಕ್ಕಾದ್ರೂ ಬೆಲೆ ಕೊಟ್ಟು ವಾಪಸ್ ಬಾ, ತನಿಖೆಯನ್ನ ಎದುರಿಸು ಅಂತ ಹೇಳಿ 48 ಗಂಟೆ ಒಳಗೆ ಬಾ ಅಂತ ಹೇಳಿದ್ರು. 24 ಗಂಟೆ ಕಳೆದು ಹೋಯ್ತು. ದೇವೇಗೌಡರ ಗೌರವಕ್ಕೂ ಕೂಡ, ಆ ಕುಟುಂಬದ ಮರ್ಯಾದೆಗೂ ಕೂಡ ಬೆಲೆ ಇಲ್ಲ ಅಂತ ಹೇಳಿ ಪ್ರೂವ್ ಆಗ್ತಿದೆಯಾ ಇವಾಗ ಅಂತ? ಅಲ್ಲ, ಅದು ಸಹಿತ ಒಂದು ರಾಜಕೀಯದ ಭಾಗವೇ ಇರ್ಬೋದು ಅಂತ ನನ್ನ ಅನಿಸಿಕೆ. ಕುಮಾರಸ್ವಾಮಿ ಅವರ ಹೇಳಿಕೆ ಅಬೇಗ ಬಾ ಅಂತ ಹೇಳ್ಬಿಟ್ಟು ಹೇಳುವುದು ಸಹಿತ. ಈಗ ಬಹಳ ಮುಖ್ಯವಾಗಿ ಬಾಲಕೃಷ್ಣ ಅವರು ಹೇಳಿದ್ರಲ್ಲಿ ಒಂದು ಕೆಲವೊಂದು ಸತ್ಯಾಂಶಗಳಿದಾವೆ. ಏನು ಅಂತಂದ್ರೆ, ಬಹುಶಃ ಪ್ರಜ್ವಲ್ ಅವರ ಈ ಹಗರಣದ ಬಗ್ಗೆ ಅದು ಇವತ್ತು ಬೆಳಕಿಗೆ ಬಂದದ್ದಲ್ಲ. ಈಗ ರೇವಣ್ಣವರೇ ಹೇಳಿದ ಹಾಗೆ ಅದು 4-5 ವರ್ಷಗಳ ಹಿಂದಿನ ವಿಡಿಯೋಗಳು ಅಂತ ಅವರೇ ನಿಮ್ಮ ಟಿವಿ ಮುಂದೆ, ಮೈಕ್ ಮುಂದೆ ಹೇಳಿದ್ದಾರೆ. ಅದ್ರ ಜೊತೆಗೆ ಕುಮಾರಸ್ವಾಮಿಯವರು ಸಹಿತ ಪ್ರಚಾರ ಭಾಷಣದಲ್ಲಿ ಹೇಳಿದ್ದೇನು ಅಂತಂದ್ರೆ, ಅವನು ತಪ್ಪು ಮಾಡಿದ್ದಾನೆ, ಸರಿ ಮಾಡೋಣ, ಸರಿಪಡಿಸೋಣ. ಅದರ ಅರ್ಥ ಏನು ಅಂತಂದ್ರೆ, ಇಡೀ ಕುಟುಂಬಕ್ಕೆ ಈ ಹಗರಣದ ಬಗ್ಗೆ, ಪೆನ್ ಡ್ರೈವ್ ಬಗ್ಗೆ ಅಥವಾ ಅವರ ಮಾಡಿದಂಥ ಈ ಎಲ್ಲ ಕರ್ಮಕಾಂಡಗಳ ಬಗ್ಗೆ ಗೊತ್ತಿತ್ತು. ಇದು ಗೊತ್ತಿದ್ದೂ ಸಹಿತ ಕುಮಾರಸ್ವಾಮಿ ಅವರು ಹೇಳಿದ ಹಾಗೆ ನಾವು ಯಾರಿಗೂ ಸಹಿತ ಪ್ರಜ್ವಲ್ ಅವರಿಗೆ ಟಿಕೆಟ್ ಕೊಡಬೇಕಂತ ಇರಲಿಲ್ಲ. ಆದರೆ ನಮ್ಮ ತಂದೆ ತಾಯಿಯರಿಗೆ ನೋವು ಆಗಬಾರದು ಅನ್ನೋ ಉದ್ದೇಶಕ್ಕೆ ಅದನ್ನು ಒಪ್ಪಿಕೊಂಡಿದ್ದೇವೆ ಅಂತಲೂ ಹೇಳ್ತಾ ಇದ್ದಾರೆ. ಅದರ ಅರ್ಥ ಏನು ಅಂತಂದರೆ, ಇದರಲ್ಲಿ ಬಹಳ ಮುಖ್ಯವಾಗಿ ದೇವೇಗೌಡರೇ ಪ್ರಜ್ವಲ್ ಅವರಿಗೆ MP ಟಿಕೆಟ್ ಕೊಡೋದಕ್ಕೆ, ಅಭ್ಯರ್ಥಿಯಾಗಿಸಲಿಕ್ಕೆ ಒತ್ತಾಯ ಮಾಡಿದ್ರು, ಹಠಕ್ಕೆ ಬಿದ್ದರು ಅನ್ನುವುದು ಈ 3 ಜನರ ಹೇಳಿಕೆಗಳಿಂದ ಗೊತ್ತಾಗುತ್ತೆ. ಅದರ ಅರ್ಥ ಇವಾಗ ದೇವೇಗೌಡರಿಗೆ ನಾವು ರೆಸ್ಪೆಕ್ಟ್ ಕೊಡೋಣ, ಅದು ಬೇರೆ ಪ್ರಶ್ನೆ. ಆದರೆ ಅವರಿಗೆ ಮತ್ತೆ ಅದೆಲ್ಲವೂ ಗೊತ್ತಿದ್ದೂ ಸಹಿತ ಮತ್ತೊಂದು ಅವಕಾಶವನ್ನು ಕೊಡುವಂತ ಒಂದು ಒಪ್ಪಿಗೆಯನ್ನು ದೇವೇಗೌಡರು ಕೊಟ್ಟಿದ್ದಾರಲ್ಲ, ಇದು ದೇವೇಗೌಡರು ಮಾಡಿದಂತ ಒಂದು ಮಿಸ್ಟೇಕು ಅನ್ನುವುದು ಸಹಿತ ನಮ್ಮೆಲ್ಲರ ಭಾವನೆಯೂ ಆಗಿದೆ. ಕೃಷ್ಣ ಅವರ ಮುಂದುವರೆದ ಭಾಗದ ಮಾತಿನಲ್ಲಿ ನೀವು ಕೇಳಿಸ್ಕೊಂಡಿರ್ಬೋದು, ಟಿಕೆಟ್ ಕೊಟ್ಟಿರ್ಲಿಲ್ಲ ಅಂದಿದ್ರೆ ಸಿಡಿ ಆಚೆ ಬರ್ತಿರ್ಲಿಲ್ಲ. ಅಮಿತ್ ಶಾ ಅವರು ಹೇಳ್ಬಿಟ್ಟಿದ್ರು, ಹಿಂಗೊಂದು ಟಿಕೆಟ್ ಕೊಟ್ರೆ ಸಿಡಿ ಆಚೆ ಬರುತ್ತಂತೆ, ಹುಷಾರ್. ಇದನ್ನ ಹೆಂಗ್ ಸರ್ ಸಾಮಾನ್ಯ ಜನರು, ಮತದಾರರು ಅಂದ್ರೆ ಇದೇನ್ ವ್ಯಾಪಾರ ಕೆಟ್ಟೋಯ್ತಾ? ಟಿಕೆಟ್ ಕೊಡಲ್ಲ, ಸಿಡಿ ಆಚೆ ಬರಲ್ಲ. ಟಿಕೆಟ್ ಕೊಡ್ಬೇಕಾ, ಸಿಡಿ ಆಚೆ ಬರುತ್ತೆ. ಯಾರ ಡೀಲು, ಯಾವ ಹಂತದಲ್ಲಿ ಡೀಲು, ಏನ್ ನಡೆದಿದೆ ಅಂತ? ಕೊಟ್ಟರು ಆಚೆ ಬರ್ತಿತ್ತು, ಕೊಡದೇ ಇದ್ರು ಆಚೆ ಬರ್ತಿತ್ತು. ಯಾಕೆ ಅಂತಂದ್ರೆ ಅದು ಅದರ ಎಕ್ಸ್ಪೈರಿ ಡೇಟ್ ಹೊರಗಡೆ ಬರುವಂತ ಸಮಯ ಆಗಿತ್ತು. ಆಯ್ತಾ? ಅದು ಉದ್ದೇಶ ಇಷ್ಟೇನೆ, ಅದು ರಾಜಕೀಕರಣಗೊಳಿಸ್ತಕ್ಕಂಥ ಉದ್ದೇಶ. ಬಿಜೆಪಿಗೆ ತನ್ನ ಹಿತಾಸಕ್ತಿ ಮುಖ್ಯ ಆಗಿರುತ್ತೆ, ಕಾಂಗ್ರೆಸ್ಸಿಗೂ ತನ್ನ ಹಿತಾಸಕ್ತಿ ಮುಖ್ಯ ಆಗಿರುತ್ತೆ, ಅದರ ಜೊತೆಗೆ JDSಗೂ ಸಹಿತ. ಅದ್ರ ನನಗಿರತಕ್ಕಂಥ ಒಂದು ಅನುಮಾನ ಏನು ಅಂತಂದ್ರೆ, ಇವರು ಬಿಜೆಪಿ ಜೊತೆಗೆ ಕೈ ಜೋಡಿಸಿ ಕೂಡಿಕೆ ಮಾಡಿಕೊಂಡುವುದರ ಹಿಂದೆಯೂ ಸಹಿತ ಈ ಒಂದು ಸಿಡಿ ಹಿಂದೆ ಇವತ್ತಿಲ್ಲ ನಾಳೆ ಬರುತ್ತೆ, ಆವಾಗ ನಮಗೆ ಪ್ರೊಟೆಕ್ಷನ್ ಬೇಕಾಗುತ್ತೆ, ಅದಕ್ಕೋಸ್ಕರ ಆದ್ರೂ ಇರ್ಲಿ ಅನ್ನುವ ರೀತಿಯಲ್ಲಿ ಅನೈತಿಕ ಮೈತ್ರಿ ಮಾಡಿಕೊಂಡಿದ್ದಾರೇನೋ ಅನ್ನುವಂತ ಅನುಮಾನ. ಹನಿ ಟ್ರಾಪ್ ಮಾಡಿಸಿದ್ರ ಯಾರು ಪ್ರಜ್ವಲ್ ರೇವಣ್ಣಂಗೆ? ಆ ಘಟನೆ ಆರೋಪ ಇಲ್ಲವೇ ಇಲ್ಲ ಅಂತ ಆಗಿದ್ರೆ ದೇವೇಗೌಡರಿಗಾಗ್ಲಿ ಅಥವಾ ಕುಮಾರಸ್ವಾಮಿ ಅವ್ರಿಗಾಗ್ಲಿ ಅವ್ರ ಗೌರವಕ್ಕೆ ಧಕ್ಕೆ ತರೋದು, ಅವ್ರ ಮನಸ್ಸಿಗೆ ಬೇಜಾರಾಗೋದು ಯಾಕಾಗ್ತಿತ್ತು? ತಪ್ಪು ಮೂಲವಾಗಿ ಆಗಿರೋದು ಆ ಕುಟುಂಬದ ಕುಡಿಯಿಂದಲೇ ಅಲ್ವಾ? ಹನಿ ಟ್ರ್ಯಾಪ್ ಮಾಡಿದ್ರೆ, ಹನಿ ಟ್ರ್ಯಾಪ್ ಮಾಡಿದವರ ಮೊಬೈಲಲ್ಲಿ ವಿಡಿಯೋಗಳು ಇರ್ತವೆ ಹೊರತಾಗಿ ಇವರಲ್ಲ, ಲೈಂಗಿಕ ಹಗರಣ ಮಾಡಿದವರ ಮೊಬೈಲಲ್ಲಿ ಅಲ್ಲ. ಆಮೇಲೆ ಇದು ಮರ್ಯಾದೆ ಪ್ರಶ್ನೆ, ಕುಟುಂಬದ ಮರ್ಯಾದೆ ಅಂತ ಹೇಳ್ತಾ ಇದ್ದೀರಿ. ನಿಮಗೆ ಕುಟುಂಬದ ಮರ್ಯಾದೆ ಏನಂದ್ರೆ, ನಮ್ಮ ಮನೆಯಲ್ಲಿ ಒಬ್ಬ ಅತ್ಯಾಚಾರಿ ಇದ್ದಾನೆ ಅಂತಂದ್ರೆ ಅವನನ್ನು ಪ್ರೊಟೆಕ್ಟ್ ಮಾಡಿಕೊಳ್ಳುವುದಾಗದರೆ ಅದು ಕುಟುಂಬದ ಮರ್ಯಾದೆ ಕಳೆಯುವುದೇ ಹೊರತಾಗಿ ಪಡೆಯುವುದಂತದ್ದು ಅಲ್ಲ. ಇವರು ತಮ್ಮ ಕುಟುಂಬದ ಮರ್ಯಾದೆ ಬಗ್ಗೆ ಹೆಚ್ಚು ಮಾತಾಡ್ತಾ ಇರ್ತಾರೆ. ಒಂದ್ಸರ್ತಿ ಅವ್ರ ಕುಟುಂಬ ಬೇರೆ, ನಮ್ಮ ಕುಟುಂಬ ಬೇರೆ ಅಂತ ಹೇಳ್ತಾರೆ. ಅದರ ನೆಕ್ಸ್ಟ್ ನಮ್ಮ ಕುಟುಂಬದ ಒಟ್ಟು ಕುಟುಂಬದ ಹಾಳು ಮಾಡ್ಲಿಕ್ಕೆ ಷಡ್ಯಂತ್ರ ಮಾಡ್ತಾರಂತ ಹೇಳ್ತಾ ಇದ್ದಾರೆ. ಆದರೆ ಸಾವಿರಾರು ಜನ ಕುಟುಂಬಸ್ಥ ಮಹಿಳೆಯರಿದಾರಲ್ಲ, ಅವರ ಮರ್ಯಾದೆ ಇಲ್ವಾ? ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹಿತ ಮರ್ಯಾದಸ್ಥರಲ್ವಾ? ಸೊ ಅವರೆಲ್ಲರಿಗೂ ಮರ್ಯಾದೆ ಇರ್ತಕ್ಕಂಥ ಅವರ ಕುಟುಂಬದ ಗತಿ ಹೇಳಿ ಸರ್. ಎಷ್ಟೋ ಕುಟುಂಬಗಳು ಸರ್ವನಾಶ ಆಗ್ಬಿಟ್ಟಿದಾವಲ್ವಾ? ಎಷ್ಟೋ ಕುಟುಂಬಗಳು ಆತ್ಮಹತ್ಯೆ ಮಾಡುವಂತ ಪರಿಸ್ಥಿತಿಗೆ ಬಂದಿದಾರಲ್ಲ. ಇವರು ತಮ್ಮ ಕುಟುಂಬ ಮಾತ್ರ, ದೇವೇಗೌಡ ಕುಟುಂಬ ಮಾತ್ರ ಮರ್ಯಾದಸ್ಥರ ಕುಟುಂಬ, ಇವರ ಮರ್ಯಾದೆ ಉಳಿಬೇಕು. ಸಾವಿರಾರು ಜನ ಮಹಿಳೆಯರ ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ಅವ್ರ ಕುಟುಂಬಗಳು ಸರ್ವನಾಶ ಆದ್ರೂ ಪರವಾಗಿಲ್ಲ ಅನ್ನುವುದಿದೆಯಲ್ಲ, ಇದು ಹಿಪೋಕ್ರಸಿ ಅಲ್ವಾ? ಇದು ಯಾವ ರೀತಿ ಅಂತ ರಾಜಕೀಯ? ಆದ್ರಿಂದ ಮೊಟ್ಟ ಮೊದಲನೇದಾಗಿ ಹೇಳುವುದೊಂದು, ಮಾಡುವುದೊಂದು. ಪ್ರತಿನಿತ್ಯ ಅವರ ಹೇಳಿಕೆಯಲ್ಲಿ ದ್ವಂದ್ವಗಳಿದಾವೆ, ಭಿನ್ನ ಭಿನ್ನವಾದಂತಹ ಹೇಳಿಕೆಯನ್ನು ಕೊಡ್ತಾರೆ. ಸೊ ಇದರಲ್ಲೇ ಗೊತ್ತಾಗುತ್ತೆ. ಆದ್ದರಿಂದ ನನ್ನ ಮನೆಯಲ್ಲಿ ಒಬ್ಬ ಕಲ್ಫ್ರಿಟ್ ಇದ್ದಾನೆ, ನನ್ನ ಮನೆಯಲ್ಲಿ ಒಬ್ಬ ಅತ್ಯಾಚಾರಿ ಇದ್ದಾನೆ, ಸೊ ಉಪ್ಪು ತಿಂದವನು ನೀರು ಕುಡಿಯುತ್ತಾನೆ. ಸರಿ, ಹಾಗಾದ್ರೆ ಅದನ್ನು ಹೇಳ್ತೀರಾ? ಅದ್ರ ಜೊತೆ ನೀವು ಹೇಳ್ತಾ ಇರೋದ್ರೆ ತಪ್ಪು ಮಾಡಿದ್ದಾನೋ ಇಲ್ಲೋ ನಮಗೆ ಗೊತ್ತಿಲ್ಲ, ತನಿಖೆಯಿಂದ ಗೊತ್ತಾಗಲಿ. ಮಹೇಶ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಕೊಟ್ಟ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ, ಅದರಲ್ಲಿ ಹೇಳ್ತಾ ಇದ್ದಾರೆ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಎಲ್ಲವೂ ಕೂಡ ತಪ್ಪಾದಿಲ್ ಸಾಕ್ತಾ ಇದೆಯಂತೆ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ. ಸರ್, ಬ್ರೇಕ್ಗಿಂತ ಮುಂಚೆ ಕೇಳಿದೆ ಪ್ರಶ್ನೆ, ಹಾಗಾದ್ರೆ ಸರಿ ಮಾಡ್ತಾ ಇರೋದು ಪ್ರಜ್ವಲ್ ರೇವಣ್ಣ ಒಬ್ರೆ? ಅವರೊಬ್ಬರೇ ಸರಿದಾರಿಯಲ್ಲಿ ಇರೋದು, ಅಲ್ಲಿಗೆ ಬಂದು ನಿಲ್ಬೇಕು ನಾವೆಲ್ಲ. ಅವರಿಗೆ JDS ನಾಯಕರು ಏನಿದ್ದಾರಲ್ಲ ತುಂಬಾ ಹತಾಶರಾಗಿದ್ದಾರೆ.
ಅವ್ರಿಗೆ ಬೇರೆ ದಾರಿ ನಿಜಕ್ಕೂ ಕಾಣಿಸ್ತಾ ಇಲ್ಲ. ಹೇಗೆ ಇದರಿಂದ ಹೊರಗಡೆ ಬರಬೇಕು ಅನ್ನುವ ಒಂದು ಮನಸ್ಥಿತಿಯಲ್ಲಿ ಇದ್ದಾರೆ. ಆವಾಗ ಕುಮಾರಸ್ವಾಮಿಯವರು ದಿನಕ್ಕೆ ಒಂದೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಸಾರಾ ಮಹೇಶ್ ಅವರು ಸಹಿತ ಅವ್ರ ಧ್ವನಿ ನೋಡಿದ್ರೆ ನೀವು ಅತ್ಯಂತ ಲೋ ಧ್ವನಿಯಲ್ಲಿ ಬೇರೆ ಯಾರೋ ಒತ್ತಡದಿಂದ ಅವರು ಸ್ವಂತ ಮುಜುಗರದ ಪರಿಸ್ಥಿತಿ ಅಂದ್ರೆ ಸಮರ್ಥನೆ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ, ಬಿಟ್ಟು ಹೋಗೋಕ್ಕೂ ಆಗ್ತಿಲ್ಲ. ಪ್ರಜ್ವಲ್ ರೇವಣ್ಣ ಅಂದ ತಕ್ಷಣ ಮೈಕ್ ತೆಗಿತಾರೆ ಪಾಪ. ಹೌದು, ಅದೇ ಕಥೆ ಆಗಿದೆ ಇವಾಗ. ಅನಿವಾರ್ಯ ಆಗಿದೆ ಬಿಡಿ. ಅವ್ರಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಏನ್ ಫೀಡ್ ಮಾಡ್ಲಾಗುತ್ತೋ ಅದನ್ನ ಮಾತ್ರ ಮಾತಾಡ್ತಾ ಇದ್ದಾರೆ. ಸುಮ್ಮನೆ ಕೂತಿದ್ದಾರೆ. ನುಂಗಲಾರದ ತುತ್ತು ಇದು. ಪರವಾಗಿ ಮಾತಾಡಿದ್ರು ಕಷ್ಟ, ವಿರೋಧವಾಗಿ ಮಾತಾಡಿದ್ರು ಕಷ್ಟ. ಯಾಕಂದ್ರೆ ಅವರ ಮನೆಯ ಅವರ ಪಕ್ಷದವನೇ ಇದೆಲ್ಲದಕ್ಕೂ ಮೂಲ ಕಾರಣ ಆಗಿರುವುದರಿಂದ ಈ ಸಮಸ್ಯೆಯನ್ನು ಹೇಗೆ ಪರಿಹರಿಸಬೇಕಂತ ಗೊತ್ತಾಗದೆ ಒದ್ದಾಡ್ತಿದ್ದಾರೆ. ಅವರೆಲ್ಲರೂ ಸಹಿತ ನೀರಿನಿಂದ ಹೊರಬಂದ ಮೀನಿನ ಹಾಗೆ ಒದ್ದಾಡ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲೂ ಸಹಿತ ಮೊದಲನೇದಾಗಿ ಇಷ್ಟೇ ಬೇಕಾಗಿರೋದು, ಇವರು ದಿನಕ್ಕೊಂದು ಇದನ್ನು ಬದಲಾಯಿಸಬೇಡಿ. ನೀವು ಸ್ಟೇಟ್ಮೆಂಟ್ಸ್ಗಳನ್ನು ಒಂದೇ ಸ್ಟೇಟ್ಮೆಂಟ್ಗೆ ಸ್ಟ್ರಿಕ್ಟ್ ಆಗಿರಿ. ಏನು ಅಂತಂದ್ರೆ ಅವನು ತಪ್ಪು ಮಾಡಿದಾನೆ, ಅವನಿಗೆ ಶಿಕ್ಷೆ ಆಗಬೇಕು, ಅವನೆಲ್ಲಿದ್ರೂ ಬರಬೇಕು ಅಷ್ಟೇ. ಅದು ಬಿಟ್ಬಿಟ್ಟು ಇವರು SIT ಕೊಡಿ ಅಂತ ಹೇಳೋದು, ಅವ್ರು CBI ಕೊಡಬೇಕು ಅನ್ನೋದು. CBI ಅನ್ನೋದು ಏನು ಅಂತಂದ್ರೆ ಇವಾಗೂ ಸಹಿತ ಯಾವಾಗ ನಮ್ಮ ರಾಜ್ಯ ಸರ್ಕಾರದ ಈ ತನಿಖಾ ಸಂಸ್ಥೆಗಳು ವಿಫಲ ಆದರೆ ಅದರ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂದಾಗ ಕೊಡಬೇಕಾಗಿರ್ತಕ್ಕಂಥದ್ದು. ಆದ್ರೆ ಹಿಂದಿನ ಎಲ್ಲಾ ಅನುಭವಗಳನ್ನ ನಾವು ತೆಗೆದುಕೊಂಡ್ರೆ ಪರೇಶ್ ಮೆಸ್ತಾ ಇದರಲ್ಲಿ CBI ಕೊಡಬೇಕು ಅಂತ ದೊಡ್ಡ ಗಲಾಟೆ ಮಾಡಿದ್ರು ಮೇಡಮ್. ಕರಾವಳಿ ಹೊತ್ತಿ ಉರಿಸ್ಬಿಟ್ರು. ಆ ಸಂದರ್ಭದಲ್ಲಿ ಆ ಚುನಾವಣೆಯಲ್ಲಿ ಇಡೀ ಬಿಜೆಪಿ ಸ್ವೀಪ್ ಮಾಡ್ಬಿಡ್ತು. ಬೇರೆ ಇದು ಒಂದೇ ಒಂದು ಕಾರಣದಿಂದ CBI ಕೊಟ್ಟರು. ಕೊನೆಗೆ ಏನಾಯ್ತು? ಎಲ್ಲಿ ಯಾವ್ದು ಕೊಲೆನೇ ಆಗಿರ್ಲಿಲ್ಲ, ಅವನೆಲ್ಲೋ ನೀರಲ್ಲಿ ಹೋಗಿ ಬಿದ್ದಿರೋನು. ಅದರಿಂದ ಎಷ್ಟೆಲ್ಲಾ ಸ್ಥಿತ್ಯಂತರಗಳು ಆಯ್ತಲ್ವಾ. ಹೋಗ್ಲಿ, ಆ ಧರ್ಮಸ್ಥಳದ ಕೇಸು, ಸೌಜನ್ಯ ಕೇಸಲ್ಲಿ ಏನಾಯ್ತು? ಎಲ್ಲ ಕೊಟ್ಟರು, ಯಾವನೋ ಒಬ್ರು ಹಿಡ್ಕೊಂಡ್ಬಂದ್ರು, ಅವನನ್ನ ಅಪರಾಧಿ ಅಂತಂದ್ರು, ಅವನು ತಲೆಗೆ ಕೆಟ್ಟೋಗ್ಬಿಡ್ತಾ ಒಂದು ಅಂಥವನ್ನು ಸಹಿತ ಎಲ್ಲ ಎನ್ಕ್ವೈರಿ ಮಾಡಿದ್ರು ಸಹಿತ ಕೊನೆಗೆ ಏನು ಬಂತು? ಅವನು ನಿರಪರಾಧಿ ಅಂತ ಬಂತು. CBI ಕೊಟ್ಟಿರೋ ಎಲ್ಲಾ ಕೇಸುಗಳು ಎಲ್ಲವೂ ಸಹಿತ ಸಾಲ್ವ್ ಆಗುತ್ತೆ ಅನ್ನೋದು ಇಲ್ಲ. ಆಮೇಲೆ ನಮ್ಮದಲ್ಲರಿ, ನಾವು ಕರ್ನಾಟಕ ರಾಜ್ಯದ ನಮ್ಮ ತನಿಖಾ ಸಂಸ್ಥೆಯಲ್ಲಿ ನಮಗೆ ನಂಬಿಕೆ ಇಲ್ಲ ಅಂತಂದ್ರೆ ನಮ್ಮ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇರಬೇಕು. ಆಮೇಲೆ ಇಲ್ಲಿರ್ತಕ್ಕಂಥ ತನಿಖಾ ಸಂಸ್ಥೆ ಮೇಲೆ ನಂಬಿಕೆ ಇರಬೇಕು. ಆ ನಂತರ ಆಕಸ್ಮಿಕವಾಗಿ ಅವ್ರ ಕಡೆಯಿಂದ ಆಗಲಿಲ್ಲ ಅಂದ್ರೆ ತೀರ್ಪು ಬಂದ ಮೇಲೆ ಆಮೇಲೆ CBI ನೋಡೋಣಂತೆ. ಇವರು CBI ಸೆಂಟ್ರಲ್ ಅಲ್ಲಿ ಬಿಜೆಪಿ ಸರ್ಕಾರ ಇದೆ ಅಂದ್ಮೇಲೆ ಅವ್ರು ಪ್ರೊಟೆಕ್ಟ್ ಮಾಡ್ತಾರೆ ಇವತ್ತಿಲ್ಲ ನಾಳೆ ಅನ್ನೋ ಒಂದು ಅಂದಾಜಿನ ಮೇಲೆ CBI ಅಂತ ಇದ್ದಾರೆ. ಅದು ತಪ್ಪು. ಕಾನೂನು ಮೇಲೆ, ಮತದಾರರ ಮೇಲೆ ಗೌರವ ಇಲ್ಲ ಅಂತ ಹೇಳಿ ಕಡೆಯದಾಗಿ ಕುಟುಂಬದ ಬಗ್ಗೆ ಆದ್ರೂ ಗೌರವ ಇದ್ರೆ ಕುಮಾರಸ್ವಾಮಿ ಅವ್ರು ಹೇಳ್ದಂಗೆ 48 ಗಂಟೆ ಒಳಗಡೆ ಬಂದು ತನಿಖೆಗೆ ಫೇಸ್ ಮಾಡ್ತೀರಾ ಗೊತ್ತಿಲ್ಲ. ಆ ಪ್ರಶ್ನೆಯೊಂದಿಗೆ ಇವತ್ತಿನ ಚರ್ಚೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಚರ್ಚೆಯಲ್ಲಿ ಭಾಗಿಯಾಗದ ಎಲ್ಲರಿಗೂ ಕೂಡ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.